ಸರ್, ಸಂಘಟಿತ ಕಾರ್ಮಿಕರ ಗುಂಪಿಗೆ ಡ್ರೈವರ್ಸ್ಗಳು ಸೇರ್ಕೊಳ್ಳೋದ್ರಿಂದ ಸೊ ಅವ್ರಿಗೆ ಆಗುವಂತ ಲಾಭಗಳೇನು, ಅಥವಾ ಅದಕ್ಕೆ ಅವರು ಡ್ರೈವರ್ಸ್ಗಳು ಹೇಗೆ ಸೇರ್ಕೊಳ್ಬಹುದು ನಿಮ್ಮ ಪ್ರಕಾರ? ಮೇಡಮ್, ಈಗ ಸಂಘಟಿತರಾಗಿ ಅವರು ಅಥವಾ ಅಸಂಘಟಿತರು, ಈಗ ಸಂಘಟಿತರು ಅಂದ್ರೆ ಏನಾಗ್ಬಿಡ್ತದೆ, ಯಾವುದೋ ಒಂದು ಎಂಪ್ಲಾಯ್ಮೆಂಟ್ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ESI PF ಬಂದ್ರೆ ಅವರು ಸಂಘಟಿತರಾಗ್ತಾರೆ. ಈಗ ನಂದು ಓನ್ ಬಿಸ್ನೆಸ್ ಇರೋದು ನಂದು, ಅಂದ್ರೆ ನಾನು ಆಲ್ರೆಡಿ 8 ಲಕ್ಷ ಬಂಡವಾಳ ಹಾಕಿದ್ದೀನಿ, ಒಂದೇ ಒಂದು ಕಾರ್ ಇದೆ. ಸೊ ನಾನೇನ್ ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅವಾಗ ಆ ಬಿಸ್ನೆಸ್ ಮಾಡಬೇಕು ಅಂದ್ರೂ ನನ್ನ ಹತ್ರ 5 ಕಾರ್ ಇರಬೇಕು, 6 ಕಾರ್ ಇರಬೇಕು. ಆಗ ನಾನು ಹೋಗಿ ಒಂದು ಟ್ರಾವೆಲ್ ಅನ್ನ ರಿಜಿಸ್ಟರ್ ಮಾಡಬೇಕು. ಆ ರಿಜಿಸ್ಟರ್ ಮಾಡಿ ಅದಕ್ಕೆ ಒಂದು ಆಫೀಸ್ ಅಂತ ಮಾಡಿ ಅದಾದ್ಮೇಲೆ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡ್ರೆ ಮಾತ್ರ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗೋದು. ಇಲ್ವಾ, ನನ್ನ ಗಾಡಿನ ತಗೊಂಡು ಹೋಗ್ಬಿಟ್ಟು ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಸೇರ್ಕೊಂಡು ಅವ್ರು ಕೊಡುವಂತ ಸಂಬಳನ ನಾನು ತಗೊಂಡ್ರೆ ಅವಾಗ ನಾನು ಸಂಘಟಿತರಾಗ್ಬೋದು ಅಂತ. ಆದ್ರೆ ಆಗ್ಲೂ ಕೂಡ ನಮ್ಗೆ ಮೋಸ ಆಗುತ್ತೆ. ಏನಕ್ಕೆ ಅಂದ್ರೆ ನಮ್ನ ಅವ್ರು ಯಾರು ಕೂಡ ಎಂಪ್ಲಾಯ್ ಅಂತಾನು ಸೇರ್ಕೊಳ್ಳಲ್ಲ, ನಮ್ಗೆ ಅವರು ಪಾರ್ಟ್ನರ್ ಅಂತ ಸೇರ್ಸ್ಕೊಂತಾರೆ. ಪಾರ್ಟ್ನರ್ ಅಂತ ಸೇರ್ಸ್ಕೊಂಡಾಗ ಏನಾಗುತ್ತೆ, ನಿನಗೆ ಇಷ್ಟು ಗಾಡಿಗೆ ಇಷ್ಟು ಬಾಡಿಗೆ ಕೊಡ್ತೀನಿ ಅಷ್ಟೇ. ಸೊ ನಿನ್ಗೆ ಯಾವ ಬೋನಸ್ ಇಲ್ಲ, ಯಾವ ESI ಇಲ್ಲ, ಯಾವ PF ಇಲ್ಲ. ಈ ತರ ಇರೋದ್ರಿಂದಾಗಿ ನಾವು ಒಂಥರ ಅತಂತ್ರರಾಗಿದ್ದೀವಿ. ನಾವು ಆ ರೀತಿ ಮಾಡ್ಕೊಳ್ಳೋದಿಲ್ಲ. ಆ ರೀತಿ ನಮ್ಗೆ ಅನುಕೂಲ ಬೇಕು ಅಂದ್ರೆ ಯಾರಾದ್ರೂ ಒಬ್ರು, ಈಗ ನಾನು ಒಂದೇ ಗಾಡಿ ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಅಂದಾಗ ಅದಕ್ಕೊಂದು ವ್ಯವಸ್ಥಿತವಾಗಿ ನನಗೊಂದು ಸಂಘಟಿತನಾಗಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ರೆ, ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅವಕಾಶ ಕೊಟ್ರೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸ್ಬೋದು. ಆದ್ರೆ ಅದು ಲೀಗಲ್ ವೇನಲ್ಲಿ ಇರಬೇಕು. ಯಾರಿಗೂ ಮೋಸ ಮಾಡೋದಾಗಿರ್ಬೋದು, ಅಥವಾ ನನಗೆ ಮೋಸ ಮಾಡೋದಾಗಿರ್ಬೋದು, ಅಥವಾ ನನ್ನನ್ನ ಬಳಸ್ಕೊಂಡು ಇನ್ನೊಬ್ರಿಗೆ ಮೋಸ ಮಾಡೋದಾಗಿರ್ಬೋದು, ಇದು ಯಾವುದು ಇರಬಾರ್ದು. ಅಂತ ಸಂಸ್ಥೆಗಳ ಜೊತೆ ಬೇಕಾದ್ರೆ ನಾವು ಕೈ ಜೋಡಿಸ್ಕೊಂಡು ನಾನು ಒಬ್ಬ ಸಂಘಟನೆ ಆಗೋದಕ್ಕೆ ಇಷ್ಟಪಡ್ತೀನಿ.